ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ವೀಕ್ಷಕರೇ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರ್ತಕ್ಕಂಥ ಸಮಗ್ರವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಈ ದಿವಸ ಹಾಗಲಕಾಯಿ ಬಳಸೋದ್ರಿಂದ ನಮಗೆ ಏನೆಲ್ಲ ಉಪಯೋಗಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹಾಗಲಕಾಯಿ ಜ್ಯೂಸನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಮಧುಮೇಹ ರೋಗಿಗಳು, ಯಾರು ಸಕ್ಕರೆ ಕಾಯಿಲೆಗೆ ಒಳಗಾಗಿರ್ತೀರ ಅಂಥವರು ಆ ರೋಗದಿಂದ ಕ್ರಮೇಣವಾಗಿ ಮುಕ್ತಿಯನ್ನು ಪಡಿಬೋದು. ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಹಾಗಲಕಾಯಿ ಮಾಡುತ್ತೆ. ಮತ್ತು ನಾವು ತಿನ್ನೋಂಥ ಆಹಾರದಲ್ಲಿ ಇರತಕ್ಕಂಥ ವಿಷಯುಕ್ತ ಪದಾರ್ಥಗಳನ್ನು, ಅದರಿಂದ ಆಗ್ತಕ್ಕಂಥ ಹಾನಿಯನ್ನು ಇದು ತಡೆಗಟ್ಟುತ್ತೆ. ಮತ್ತು ದೇಹದಲ್ಲಿ ನಮಗೆ ಬೇಡವಾದ ಬ್ಯಾಕ್ಟೀರಿಯಾಗಳನ್ನು ಇದು ಶಮನ ಮಾಡುತ್ತೆ. ಸೊ ಇಷ್ಟೆಲ್ಲ ಒಂದು ಉಪಯೋಗ ಇರತಕ್ಕಂಥ ಹಾಗಲಕಾಯನ್ನು ನಾವು ಒಂದು ವಾರದಲ್ಲಿ 1 ಸಾರಿ ಆದರೂ ಬಳಸಬೇಕು. ಸ್ನೇಹಿತರೆ, ಹಾಗಲಕಾಯಿ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಉಪಯುಕ್ತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ತರಕಾರಿ. ದಯವಿಟ್ಟು ಇದನ್ನು ಬಳಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.